ನನ್ನ ಹೆಸರು ಕಾಂತಾ ಬನ್ಸಾಲಿ. ನಾನೇ ಹುಟ್ಟಿರೋದು ಕಲ್ಕಟ್ಟಾನಲ್ಲಿ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ನಾನು ಬಂದಿದ್ದು ರಾಜಸ್ಥಾನ್ಗೆ. ನಮ್ಮ ಫುಲ್ 7-8 ಇಯರ್ ರಾಜಸ್ಥಾನಲ್ಲಿ ಇದ್ದರು. ಆಮೇಲೆ ಮದುವೆ ಆಗಿದೆ. ಮದುವೆ ಆದಮೇಲೆ ವಿ ಆರ್ ಶಿಫ್ಟಿಂಗ್ ಬೆಂಗಳೂರು. ಸೊ ಬೆಂಗಳೂರು ಬಂದರೆ ನಮಗೆ ಸ್ವಲ್ಪ ಕ್ಲೈಮೇಟಿಕ್ ಎಲರ್ಜಿ ಇತ್ತು, ಅಸ್ತಮಾ ಸ್ವಲ್ಪ ಅದು ಸರ್ವೈವ್ ಮಾಡ್ತಾಯಿದ್ದು. ನಮ್ಮ ಫ್ಯಾಮಿಲಿನಲ್ಲಿ ವಿ ಆರ್ 5 ಸಿಸ್ಟರ್ ಆ್ಯಂಡ್ 2 ಬ್ರದರ್. ಆಮೇಲೆ ನಮಗೆ 3 ಮಗ ಆಗಿದೆ, 3 ಮಗ ಇದೆ. ಆಮೇಲೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದೀನಿ, ಅಪ್ಪ ಅಮ್ಮ ಎಲ್ಲ ಜೊತೆಗೆ ಇದೆ. ಆಮೇಲೆ ಏನು ಪ್ರಾಬ್ಲಮ್ ಏನು ತುಂಬ ಚೆನ್ನಾಗಿದೆ, ಏನಿಲ್ಲ. ಸ್ವಲ್ಪ ಹಿಸ್ಟ್ರಿ ಪ್ರಾಬ್ಲಮ್ ಇತ್ತು. ನಮ್ಮ ದಾದಿ ಅಮ್ಮ, ಆಮೇಲೆ ನನ್ನ ಅಪ್ಪ, ಆಮೇಲೆ ಸಿಸ್ಟರ್ಸ್ ಬ್ರದರ್ಸ್, ನಮ್ಮ ಫ್ಯಾಮಿಲಿಗೆ 11 ಜನಕ್ಕೆ ಕ್ಯಾನ್ಸರ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಅದು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಸ್ವಲ್ಪ ಈ ಥರ ನೋವು ಬಂದರೆ, ನಾನು ಒಂದು ದಿವಸ ಕೃಷ್ಣ ಜನ್ಮಾಷ್ಟಮಿ ಇತ್ತು. ನಾನು ಎದುರುಗಡೆ ಮನೆಗೆ ತುಂಬ ಆದಮೇಲೆ ನಮಗೆ ತುಂಬ ಈ ಥರ ಕಿಚ್ ನೋವು ಬಂದಿದ್ದು. ಸೊ ನಮ್ಮ ಮಾವಕ್ಕೆ ಹೇಳಿದೆ, ಮದರ್-ಇನ್-ಲಾಗೆ ಹೇಳಿದೆ, ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ. ಅವ್ರು ಹೇಳಿದೆ, ಅವನಿಗೇನು ಭಯ ಇತ್ತಲ್ಲ. ಅವ್ರು ಲಾಸ್ಟ್ ವರ್ಷ ನನ್ನ ತಂಗಿಗೆ ಈ ಥರ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ. ಸೊ ಅವರು ಹೇಳಿದೆ, ನೀವು ಏನು ಯೋಚನೆ ಮಾಡಬೇಡ, ನೀವು ಸ್ವಲ್ಪ ಬಿಸಿ ಬಟ್ಟೆ ಈ ಥರ ಹಾಕಿ ಸೇಕ್ ಮಾಡಿ ಅಂದರೆ. ನನಗೆ ಏನು ಭಯ ಇರಲಿಲ್ಲ. ನನಗೆ ದೇವರು ಏನು ಶಕ್ತಿ ಕೊಡೋದು ಈ ಥರ ಅಂದ್ಕೊಂಡಿದ್ದು. ನಾನು ಹೇಳಿದೆ, ನಾನು ಯಾವ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗುತ್ತೆ, ಇಲ್ಲಾಂದರೆ ನನ್ನದು ಇದು ಭಯ ಹೋಗ್ಬಿಡುತ್ತೆ ಅಂತ ನಾನೇ ಟೆಸ್ಟಿಂಗ್ ಮಾಡಲೇಬೇಕು. ಸೊ ಅವರು ತುಂಬ ಬೇಜಾರಾಗಿದೆ. ಅವರು ಹೇಳ್ತಾರೆ, ಹೋಗಬೇಡ, ಡಾಕ್ಟರ್ಗಳು ತಮಗೆ ಹೇಳ್ತಾರೆ ನಿಮಗೆ, ಆಮೇಲೆ ಉನ್ಗೆ ತುಂಬ ಭಯ ಆಗಿದೆ. ಆಮೇಲೆ ನಾನು ಹೋಗಿದ್ದು, ಆಮೇಲೆ ಡಿಟೆಕ್ಟ್ನು ಆಗಿದ್ದು. ನನಗೆ ಏನು ಭಯ ಇಲ್ಲ, ನಾನು ಎಲ್ಲ ಪ್ರಕಾರ ರೆಡಿ ಇತ್ತು. ಏನು ಇದ್ರೇನು ಟ್ರೀಟ್ಮೆಂಟ್ ಆಗುತ್ತೆ, ಇಲ್ಲಾಂದರೆ ಕ್ಲಿಯರ್ ಆಗುತ್ತೆ, ಇರಲಿಲ್ಲ. ಸರಿ, ಓಕೆ. ನೀವು ಫಸ್ಟ್ ಹೋಗಿದ್ದೆ ಎಲ್ಲಿ ಮೇಡಮ್? ಅಂದ್ರೆ ನೀವು ಯಾವ ಹಾಸ್ಪಿಟ್ಲಿಗೆ ಹೋಗಿತ್ತು? ನಿಮ್ಗೆ ಯಾರು ಡಾಕ್ಟರ್ ಶ್ರೀನಾಥ್ನ ರೆಫರ್ ಮಾಡಿ? ನಾನು ಫಸ್ಟ್ ನಾನೇ, ಯಾರು ನನ್ನ ಜೊತೆಗೆ ಇಲ್ಲ, ಹಸ್ಬೆಂಡು ಇಲ್ಲ, ನಮ್ಮ ಮಕ್ಕಳು ಇಲ್ಲ, ಯಾರೂ ಇಲ್ಲ. ನಾನೇ ಸುಮ್ಮನೆ ಬಂದೇ ಹೋಗಿದ್ದೆ. ನಾನೇ ಅದು ಅವರು ಎಕ್ಸ್ರೇ ಮಾಡಿದೆ. ಎಕ್ಸ್ರೇ ಮಾಡಿದ ತಕ್ಷಣ ಅವರು ಹೇಳ್ತಾರೆ, ನಿಮಗೆ ಏನಿಲ್ಲ, ನಮಗೆ ಒಳಗೆಯಿಂದ ಅದು ಆಗುತ್ತೆ, ಏನೇನು ಇದೆ, ಅದಕ್ಕೋಸ್ಕರ ನೀವು ಇನ್ನೊಂದು ಸರಿ ಅದು ಡಿಟೆಕ್ಟ್ ಮಾಡಿ. ಆಮೇಲೆ ಸೆಕೆಂಡ್ ಟೈಮ್ ಅವರು ಮಾಡಿದ್ರೆ ನಮಗೆ ಅವರು ಹೇಳ್ತಾರೆ, ಓ ಸರಿ, ನಿಮಗೆ ಇಲ್ಲ ಬೇಕ್ ಸೈಡಿಂದ ಇಲ್ಲಿ ಬಂದಿದೆ, ನೋವಿದೆ. ಸೊ ಆವಾಗ ಡಿಟೆಕ್ಟ್ ಆಗಿದೆ. ಆಮೇಲೆ ಆಗ ಗೊತ್ತಾಯಿತು ಕ್ಯಾನ್ಸರ್ ಇದೆ ಅಂತ. ನಮ್ಮ ಹಸ್ಬೆಂಡ್ ಒಂದು ಫ್ರೆಂಡ್ಗೆ ತಂಗಿಗೆ ಅದು ಡಿಟೆಕ್ಟ್ ಆಗಿದ್ದು. ಫುಲ್ ಟ್ರೀಟ್ಮೆಂಟ್ ಮಾಡಿದೆ ಡಾಕ್ಟರ್ ಶ್ರೀನಾಥ್. ಅವರು ಹೇಳ್ತಾರೆ, ನೀವು ಸಂಕ್ರಾಂತಲ್ಲಿ ಡಾಕ್ಟರ್ ಶ್ರೀನಾಥ್ ಇದೆ, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನೀವು ಆವಾಗ ಸ್ವಲ್ಪ ಎಲ್ಲರಿಗೆ ಭಯ ಆಗಿದ್ದಿಲ್ಲ, ಯಾವ ದೊಡ್ಡ ಜಾಗ ಹೋಗಲು. ನಮ್ಮ ಅಣ್ಣ ಚೆನ್ನೈಯಿಂದ ಹೇಳಿದ್ರೆ, ನೀವು ಆ ಕಡೆ ಏನು ಮಾಡಬೇಡ, ಚೆನ್ನೈ ಬನ್ನಿ, ಆ ಕಡೆನೂ ನನ್ನ ಡಾಕ್ಟರ್ಗೆ ತೋರಿಸಿದೆ. ಆಮೇಲೆ ಡಾಕ್ಟರ್ನು ಸೇಮ್ ಹೇಳಿದ್ದು, ಅದಕ್ಕೂ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅದು ಬ್ರೆಸ್ಟ್ ಕಟ್ ಆಗುತ್ತೆ ಅಂತ. ಸೊ ಯಾವ ಕಡೆನೂ ಮಾಡಲಿ, ಒಂದೇ ಟ್ರೀಟ್ಮೆಂಟ್ ಇದೆ ಅಂತ. ಸೊ ನಾನೇ ಹೇಳಿದೆ, ನಾನು ಇಲ್ಲಿ ಬೆಂಗಳೂರಿನಲ್ಲಿ ಫುಲ್ ಫ್ಯಾಮಿಲಿದು ಮಕ್ಕಳು ಚಿಕ್ಕಿತ್ತು, ನಾನು ಯಾವ ಕಡೆ ಹೋಗಲ್ಲ, ನನ್ನ ಮನೆಯಲ್ಲಿ ಇಲ್ಲೇ ತುಂಬ ತೊಂದರೆ ಆಗುತ್ತೆ ಎಲ್ಲರಿಗೆ, ಅದಕ್ಕೆ ಇಲ್ಲಿ ನಾನೇ ಮಾಡಲೇಬೇಕು ಟ್ರೀಟ್ಮೆಂಟ್. ಆಮೇಲೆ ಡಾಕ್ಟರ್ ಸಾಬ್ದು ತುಂಬ ಚೆನ್ನಾಗಿದೆ, ರೆಫರ್ ಅದು ಮಾಡಿದ್ದು ನಮ್ಮ ಫ್ರೆಂಡ್. ಸೊ ನಾನೇ ಡಾಕ್ಟರ್ ಸಾಬ್ ಹತ್ರ ಹೋಗಿದ್ದು. ಆಮೇಲೆ ಡಾಕ್ಟರ್ ಸಾಬ್ದು ದೇವರ ಥರ ಆಯಿತು. ಅವರು ಸ್ಟಾರ್ಟಿಂಗಿಂದ ಏನು ಭಯ ಮಾಡಬೇಡ, 50 ಟ್ರೀಟ್ಮೆಂಟ್% ನಮ್ಮ ಹತ್ರ ಇದೆ, 50% ನಿಮ್ಮ ಹತ್ರ ಇರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ನೀವು ಚೆನ್ನಾಗಿ ಪಾಸಿಟಿವ್ ಥಿಂಕಿಂಗ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತೀನಿ. ನಾನು ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರೆ ಆವಾಗ ಡಾಕ್ಟರ್ ಶ್ರೀನಾಥ್ ಬೆಂಗಳೂರು ಆಂಕ್ಲೋಜಿಗೆ ಡಾಕ್ಟರ್ ಇತ್ತು, ಸೀನಿಯರ್ ಡಾಕ್ಟರ್ ಇತ್ತು. ನಾನು ಫುಲ್ ನಮಗೆ ಟೆಸ್ಟಿಂಗ್ ಪ್ರೊಸೀಜರ್ ಇತ್ತಲ್ಲ, ಎಲ್ಲ ಆ ಕಡೆ ಆಗಿದೆ. ಆಮೇಲೆ ಡಾಕ್ಟರ್ ಸಾಬ್ ಆ ಕಡೆ ಟ್ರೀಟ್ಮೆಂಟ್, ನಮಗೆ ಆಪರೇಷನ್ ಆಗಿದೆ. ಆಪರೇಷನ್ ಆದಮೇಲೆ ಕೀಮೋಥೆರಪಿ, ರೇಡಿಯೇಷನ್. ಆಪರೇಷನ್ ಅಂತ ಹೇಳಿದ್ರೆ ಮೇಡಮ್, ಏನು ಆಪರೇಷನ್ ಆಯಿತು, ಹೇಗಾಯಿತು, ಅಂದರೆ ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇದ್ರಿ, ಅದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಸ್ಟಾರ್ಟಿಂಗ್ ಆಪರೇಷನ್ ಆಗಿದ್ದು ಆವಾಗ 3 ದಿವಸ ಇತ್ತು. 3 ದಿವಸ ಆದಮೇಲೆ 20 ದಿವಸ ಏನೂ ಇರಲಿಲ್ಲ. ಆಮೇಲೆ ಡಾಕ್ಟರ್ ಸಾಬ್ಗೆ ವಾಪಸ್ ಪ್ರೊಸೀಜರ್ ಆಗದೆ ತೋರಿಸ್ದೆ ಎಲ್ಲ.
ಅವ್ರು ಕೀಮೋಥೆರಪಿ ರೇಡಿಯೇಷನ್ ಅವರು ಸಜೆಸ್ಟ್ ಮಾಡಬೇಕು, ಅದು ಮಾಡಲೇಬೇಕು. ಸೊ ಟ್ರೀಟ್ಮೆಂಟ್ ಆ ಕಡೆನೂ ಆಗಿದೆ ನಮ್ಮದು, ಫುಲ್ ಟ್ರೀಟ್ಮೆಂಟ್ ಆ ಕಡೆ ಆಗಿದೆ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಡಾಕ್ಟರ್ ಸಾಬ್ ಇಲ್ಲಿ ಡಾಕ್ಟರ್ ಶಂಕರಾಗೆ ಬಂದಿದ್ದಿಲ್ಲ, ಶಂಕರ ಹಾಸ್ಪಿಟಲ್ ಮಾಡಿದೆ ಅವರು. ಆವಾಗ ರೈಟ್ ಸೈಡ್ಗೆ ನಮಗೆ ಡಿಟೆಕ್ಟ್ ಆಗಿದೆ. ಆವಾಗ ಅಲ್ಲ ಹೇಳಿದ್ದು ಕಟ್ ಆಗತ್ತೆ ಅಂತ. ಅವಾಗೂ ತುಂಬ ನಮಗೆ ಒಳಗಡೆ ಕರ್ಕೊಂಡು ಹೋಗಿದ್ದು ಹಾಸ್ಪಿಟಲಲ್ಲಿ ಆಪರೇಷನ್ ಥಿಯೇಟರ್ಗೆ. ಅವರು ಹೇಳಿದ್ರೆ ನಮಗೆ ಎಲ್ಲರಿಗೆ ಅದೇ ಗೊತ್ತಿದ್ದು ಕಟ್ ಆಗತ್ತೆ ಅಂತ. ಆಮೇಲೆ ಡಾಕ್ಟರ್ ಸಾಬ್ ನಮಗೆ ಆಪರೇಷನ್ ಥಿಯೇಟರ್ಗೆ ಹೇಳಿದೆ, ನಿಮಗೆ ಭಯ ಏನಾಗಲ್ಲ. ನಾನೇ ಹೇಳಿದೆ, ಡಾಕ್ಟರ್ ಸಾಬ್ ನಾನು ನಿಮಗೆ ಫುಲ್ ಕೊಟ್ಟಿರೋದು ನಿಮ್ಮ ಕೈಲಲ್ಲಿ, ನಿಮ್ಗೆ ಏನು ಇಷ್ಟ ನೀವು ಮಾಡಿ, ನಮಗೆ ಏನು ಗೊತ್ತಿಲ್ಲ. 25 ದಿವಸಕ್ಕೆ ಅವರು ಸಜೆಸ್ಟ್ ಮಾಡಿ ಡಾಕ್ಟರ್ ಸಾಬ್ ಕೀಮೋಥೆರಪಿ ಆಗುತ್ತೆ ಅಂತ. ಸೊ ಕೀಮೋಥೆರಪಿ ಯಾಕೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಅದು ಆಪ್ರೇಟ್ ಮಾಡ್ದಿಲ್ಲ, ಆವಾಗ ಅವರು ಫುಲ್ ಕಟ್ ಮಾಡಿಲ್ಲ. ಆವಾಗ ಹೇಳಿದೆ ಅವರು ಆಗತ್ತೆ. ಅವರು ಆಪ್ರೇಷನ್ ಥಿಯೇಟರ್ಗೆ ಹೋದ್ಮೇಲೆ ಅವರು ಹೇಳಿದೆ ಏನು ಬೇಕಾಗಿಲ್ಲ, ಸ್ವಲ್ಪ ಕಟ್ ಮಾಡ್ಕೊಂಡು ಅವರು ಟ್ರೀಟ್ ಮಾಡಿದೆ. ಸೊ ಎಲ್ಲರಿಗೆ ಖುಷಿಯಾಗಿದೆ, ಅವರು ಫುಲ್ ಏನು ಹೋಗಿಲ್ಲ ಅಂತ. ಆಮೇಲೆ 25 ದಿವಸ ಅದು ರಿಕವರಿ ಆದಮೇಲೆ ಡಾಕ್ಟರ್ ಸಾಹೇಬ್ ಸಜೆಸ್ಟ್ ಮಾಡಿದ್ದೆ ನೀವು ಕೀಮೋಥೆರಪಿ ಮಾಡಲೇಬೇಕು. ಸೊ 6 ಸಿಟ್ಟಿಂಗ್ ಕೀಮೋಥೆರಪಿದು ಆಗಿದೆ, ಆಮೇಲೆ ರೇಡಿಯೇಷನ್ ಆಗಿದೆ. ಸೊ ಕೀಮೋಥೆರಪಿಗೆ ನಮಗೆ ತುಂಬ ಪ್ರಾಬ್ಲಮ್ ಇತ್ತು ಆವಾಗ, ಬೇರೆ ಸಿಂಪ್ಟಮ್ ತುಂಬ ಜಾಸ್ತಿ ಬಂದಿದ್ದು. ಆ ಟೈಮ್ಗೆ ನಮ್ಮ ಅತ್ತೆ ಮಾವ ಹಸ್ಬೆಂಡ್ ಹುಡುಗರು ನಮ್ಮ ಮಕ್ಕಳಿದೆ 3 ಮಕ್ಕಳು ಎಲ್ಲ ತುಂಬ ಸಹಾಯ ಕಾನ್ಫಿಡೆನ್ಸ್ ಕೊಟ್ಟಿರೋದು ಪಾಸಿಟಿವ್ ಥಿಂಕಿಂಗ್ಗೆ. ಆಮೇಲೆ ಅವನಿಗೆ ನೋಡ್ಕೊಂಡು ನನಗೆ ಅದು ಫೈಟ್ ಮಾಡಲೇಬೇಕು ಈ ಥರ ಮನಸ್ಸಿನಲ್ಲಿ ಹಾಕೊಂಡು ಪಾಸಿಟಿವ್ ಥಿಂಕಿಂಗ್ ಮಾಡ್ಕೊಂಡು ನಮಗೂ ಅದು ಸರ್ವೈವ್ ಆಗಿದ್ದು. ಅದು ಓಕೆ. ಕೀಮೋಲಿ ನಿಮ್ಮ ಫಿಸಿಕಲಿ ನೀವು ಏನೇನು ಪ್ರಾಬ್ಲಮ್ಸ್ನ ಏನು ಫೇಸ್ ಮಾಡಿದ್ರಿ? ಅದಕ್ಕೆ ಕೆಲವರು ಕೂದಲು ಹೋಯ್ತು ಅಂತಾರೆ, ತುಂಬ ಅದು ನೀವು ಕೀಮೋಥೆರಪಿ ಆದಮೇಲೆ ಒಂಥರ ಮನೇಲಿ ಫುಲ್ ತುಂಬ ಜಾಸ್ತಿ ಭಯ ಆಗಿದೆ. ಭಯ ಅಂದರೆ ತುಂಬ ಇದು ಟೆನ್ಷನ್ ಆಗಿದೆ, ಕೂದಲು ಹೋಗ್ಬಿಡುತ್ತೆ, ಹೆಂಗೆ ಕಾಣುತ್ತೆ. ನಮ್ಮ ಅತ್ತೆ ತುಂಬ ಜೋರಾಗೆ ಕ್ರೈ ಮಾಡಿದೆ, ಅದು ನೀವು ಕೂದಲುಗೆ ನಾನು ಮಾಡ್ತೀನಿ, ನೀವು ಕಟ್ ಮಾಡಬೇಡ ಅಂತ. ಆವಾಗ ಸ್ವಲ್ಪ ಹೋಗುತ್ತೆ, ಫಿರ್ ಅದು ಫುಲ್ ಹೋಗ್ಲೇ ನನಗೂ ಗೊತ್ತಾಯಿತು, ನನಗೆ ಫಸ್ಟ್ ಗೊತ್ತು ಅದು ಹೋಗ್ತಾ ಇದ್ದಾರೆ. ಸೊ ನಾನೇ ಹೇಳಿದೆ ಏನು ಆಗಲ್ಲ ಅಂತ. ಅವ್ರು ಹೇಳಿದೆ ನಾನು ಕೂದಲು ಎಳಗಡೆ ಬರ್ತೇನೆ, ನಾನೇ ಕ್ಲೀನ್ ಮಾಡ್ತೀನಿ, ನೀವು ಕೂದಲುಗೆ ಮಾಡಬೇಡ. ತುಂಬ ಅವ್ರಿಗೆ ಅದು ಭಯ ಆಗಿದೆ. ಸೊ ನಾನೇ ಅದು ಕೀಮೋಥೆರಪಿ ಆದಮೇಲೆ 4 ದಿವಸಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಬಾರ್ಬರ್ಗೆ ಕರ್ಕೊಂಬನ್ನಿ, ನಾನು ಮಾಡಲೇಬೇಕು. ಸೊ ಫುಲ್ ಮನೇಲಿ ಡಿಪ್ರೆಷನ್ ಇತ್ತು ಅವ್ರಿಗೆ ಫುಲ್ ಕೂದಲು ಹೋಗ್ಬಿಡುತ್ತೆ. ಆವಾಗ ತುಂಬ ಚಿಕ್ಕ ವಯಸ್ಸಾಯಿತು, ನಾನು 39 ಇಯರ್ ಇತ್ತು. ಸೊ ಆವಾಗ ತುಂಬ ಮನೇಲಿ ಟೆನ್ಷನ್ ಇತ್ತು ಏನಾಗುತ್ತೆ ಗೊತ್ತಿಲ್ಲ. ಸೊ ಆಮೇಲೆ ನನಗೆ ಸ್ವಲ್ಪ ಶಕ್ತಿ ಬಂದಿದ್ದು, ಈ ಥರ ದೇವರ ಶಕ್ತಿ ಕೊಡ್ತಾರೆ ಆ ಥರ ಆಗಿದೆ. ನಾನು ಹೇಳಿದೆ ಏನಾಗಲ್ಲ, ಅದು ಡಾಕ್ಟರ್ ಸಾಹೇಬ್ ಫಸ್ಟ್ ನನಗೆ ಹೇಳ್ಬಿಟ್ಟೆ ನಿಮಗೆ ಏನು ಪ್ರಾಬ್ಲಮ್ ಇದು ಹೋಗುತ್ತೆ, ವಾಪಸ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ಸೊ ನಮಗೆ ಏನು ಭಯ ಇರಲಿಲ್ಲ. ಮನೇಲಿ ತುಂಬ ಟೆನ್ಷನ್ ಇತ್ತು, ಹಸ್ಬೆಂಡ್ಗೆ ತುಂಬ ಟೆನ್ಷನ್ ಇತ್ತು ಮನೇಲಿ, ಅತ್ತೆ ಮಾವ ಮಕ್ಕಳು ಎಲ್ಲ ಟೆನ್ಷನ್ ಬಳಿ ಬಂದಿದ್ದೆ, ಈ ಥರ ಆಗಿದೆ. ಟ್ರೀಟ್ಮೆಂಟ್ಗೆ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು ನಮಗೆ. ಈ ಥರ ಅಲ್ಲೇ ಸರ್ವೈವ್ ಆಗಿದ್ದು, ಏನು ಪ್ರಾಬ್ಲಮ್ ಏನಿರಲಿಲ್ಲ. ಒಂದು ಸ್ವಲ್ಪನೂ ಏನು ಹಸಿರು ಬಂದರೆ ಅವರೇ ಫುಲ್ ರೆಡಿ ಇರ್ತಾಯಿದ್ದು. ಈ ಥರ ಅವರು ಯಾವಾಗಾನು ಜೊತೆಗೆ ಇದ್ದರೆ, ಅವರು ಯಾವಾಗಾನು ನಮಗೆ ಎಲ್ಲ ಬಿಟ್ಬಿಟ್ಟೆ, ನಮ್ಮ ಯಜಮಾನ್ ಕೆಲಸ ಬಿಟ್ಬಿಟ್ಟೆ. ನಮ್ಮ ದೊಡ್ಡ ಮಗ ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ ಆವಾಗ ಕೆಲಸ ಮಾಡೋಕ್ಕೆ ಹೋಗಿದ್ದು, ಅವರೇ ಬಿಟ್ಬಿಟ್ಟು ಬಂದಿದ್ದು. ಅವರು ಹೇಳ್ತಾರೆ ನಮ್ಮ ಅಮ್ಮಗೆ ಆವಾಗ ಅವ್ರಿಗೆ ಭಯ ಆಗಿದೆ ಏನಾಗತ್ತೆ ಅಂತ. ನನಗೆ ಎಷ್ಟು ದಿವಸ ಅಮ್ಮ ಸರಿ ಇರಲ್ಲ, ನಾನು ಹೋಗಲ್ಲ ಅಂತ. ಅವರೇ ಆಮೇಲೆ ಹೋಗಲೇ ಇಲ್ಲ ನಮ್ಮ ಜೊತೆಗೆ. ಅದು ಮೆಂಟಲಿ ಸಪೋರ್ಟ್ ತುಂಬ ನಮ್ಮ ಮಕ್ಕಳು ತುಂಬ ಕೊಟ್ಟಿರೋದು. ಅವ್ರಿಗೆ ನೋಡ್ಕೊಂಡು ನಾನೇ ಜೀವನದಲ್ಲಿ ನಾನೇ ಫೈಟ್ ಮಾಡಲೇಬೇಕು. ನಮ್ಮಿಂದ ಅವ್ರಿಗೆ ಜಾಸ್ತಿ ಇದು ಇದಿಲ್ಲ, ಅದಕ್ಕೋಸ್ಕರ ನಾನೇ ಸರ್ವೈವ್ ಮಾಡಲಿ ಇವತ್ತು, ಪರವಾಗಿಲ್ಲ. ಆಮೇಲೆ ಪ್ರತಿ ಕೀಮೋಥೆರಪಿ 21 ಡೇಸ್ಗೆ ಆಗುತ್ತೆ. ಸೊ ಕೀಮೋಥೆರಪಿಗೆ ನಾನೇ ಹಾಸ್ಪಿಟಲ್ನಲ್ಲಿ 1 ದಿವಸ ಅಷ್ಟೇ. ಆಮೇಲೆ ಡಾಕ್ಟರ್ ಸಾಬ್ ತುಂಬ ಸಪೋರ್ಟ್ ಇತ್ತು, ಅವರು ತುಂಬ ಚೆನ್ನಾಗಿದೆ. ಪೇಷೆಂಟ್ಗೆ ಒಂದು ಮನೆ
ಯಾರ ಮಕ್ಕಳಿದ್ದಾರೆ ಆ ಥರ ನೋಡ್ತಾರೆ, ತುಂಬ ಒಳ್ಳೆಯವರು ಅವರು. ನಮಗೆ ಇವತ್ತು ಫ್ಯಾಮಿಲಿ ಮೆಂಬರ್ ಥರ ಆಗ್ಬಿಟ್ಟಿದೆ ಡಾಕ್ಟರ್ ಸಾಬ್. ನಾನು ಅಷ್ಟು ಅಟ್ಯಾಚ್ ಆಗಿದ್ದೀನಿ. ಆಮೇಲೆ ಅವರು ನೋಡ್ಕೊಂಡು ನಮಗೆ ಒಂದು ದೇವರಿಗೆ ನೋಡ್ತೀನಿ ಈ ಥರ ಮನಸ್ಸಿನಲ್ಲಿ ಆಗುತ್ತೆ. ನಾನು ಯಾವಾಗ ಅವ್ರ ಫಸ್ಟ್ ಪೂಜೆ ಮಾಡ್ತೀನಿ, ಆಮೇಲೆ ನಾನು ಅವರಿಂದ ಮಾತಾಡ್ತೀನಿ. ಈ ಥರ ನಮಗೂ ನನ್ನ ಅಪ್ಪ ಥರ ಅವರು ಆಗಿದೆ. ತುಂಬ ಡಾಕ್ಟರ್ ಸಾಬ್ ಸಪೋರ್ಟ್ ಮಸ್ಟ್ ಇತ್ತು. ಡಾಕ್ಟರ್ ಸಾಬ್ಗೆ ಅವರೇ ಹೇಳಿದೆ ಕಿ ನಾವು ಏನು ಭಯ ಮಾಡಬೇಡ, ನಿಮಗೆ ಏನು ಆಗಲ್ಲ, ನಮ್ಮದು ಡ್ಯೂಟಿ ಇದೆ, ನಾನೇ ನೋಡ್ತೀನಿ ನಿಮಗೆ ಅಂತ. ಸೊ ನಮಗೆ ತುಂಬ ಈ ಸ್ಪಿರಿಚುವಲಿಟಿ ಆ ಟೈಮ್ಗೆ ಜಾಸ್ತಿ ಬಂದಿದ್ದು. ಮ್ಯಾಕ್ಸಿಮಮ್ ಸ್ಪಿರಿಚುವಲಿಟಿ ಅಂದರೆ ನಾನೇ ಮೆಡಿಟೇಷನ್, ಯೋಗ, ಪ್ರಾಣಾಯಾಮ್, ಆಮೇಲೆ ಪಾಸಿಟಿವ್ ಥಿಂಕಿಂಗ್, ಆಮೇಲೆ ಮೋಸ್ಟ್ಲಿ ನಾನು ಧ್ಯಾನ ಎಲ್ಲ ಮಾಡ್ತಾಯಿದ್ದು ಅವಾಗ. ಸೊ ನಮಗೆ ಏನು ಮೆಂಟಲಿ ನಾನು ಏನು ಭಯ ಇಲ್ಲ ನಮಗೆ, ನನಗೆ ಈ ಥರ ಆಗಿದೆ ಅಂತ ಏನಾಗುತ್ತೆ ಮಕ್ಕಳಿಗೆ ಏನು, ಯಾಕೆಂದರೆ ನಮ್ಗೆ ತುಂಬ ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು. ಅದಕ್ಕೋಸ್ಕರ ಏನು ಭಯ ಇರಲಿಲ್ಲ. ಅವ್ರು ಏನು ಮೆಂಟಲಿ ಪೀಸ್ ಇತ್ತು ನಮಗೆ. ಏನು ಅದೇ ಗೋಸ್ಕರ ಏನು ಭಯ ಇರಲಿಲ್ಲ ಕಿ ಅದು ಬ್ರೆಸ್ಟ್ ಕ್ಯಾನ್ಸರ್ ಬಂದಿದ್ದೆ ಅಂತ. ಆಮೇಲೆ ನಮ್ಮ ಮಕ್ಕಳಿಗೆ ಏನಾಗತ್ತೆ, ನಾನೇ ಸರಿಯಾಗಿ ಇರ್ತೀನಿ ನೋಡ್ಕೊಂಡು, ಯಾಕೆ ಈ ಥರ. ಮ್ಯಾಮ್, ಇವಾಗ ನಿಮ್ಮ ಪ್ರಕಾರ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು ಮೇಡಮ್? ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಬೇರೆ ಜನಕ್ಕೆ ಹೇಳ್ಬೇಕಾದ್ರೆ ನೀವೇನ್ ಹೇಳ್ತೀರಾ? ಯಾಕಂದ್ರೆ ನೀವು ಆ ಜರ್ನಿಲಿ ಬಂದಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ. ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು ಭಯ ಇರಲಿಲ್ಲ. ಈ ಥರ ಏನು ಮಲೇರಿಯಾ ಇರುತ್ತಲ್ಲ ಡಿಸೀಸ್, ಆ ಥರ ಇದೆ. ಈ ಟೈಮ್ನಲ್ಲಿ ಇದು ತುಂಬ 3-4 ಮತ್ಲಬ್ ಒಳಗಡೆ ಏನು 1 ಜನಕ್ಕೆ ಇರುತ್ತೆ. ಅದಕ್ಕೆ ಏನು ಭಯ ಇರಲಿಲ್ಲ. ಚೆನ್ನಾಗಿ ಡಾಕ್ಟರ್ ಸಿಗತ್ತೆ, ಚೆನ್ನಾಗಿ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಅಂದರೆ ಈ ಥರ ಒಂಥರ ಡಿಸೀಸ್ ಇದೆ, ಅದು ಬರ್ತಾರೆ ಹೋಯ್ತಾರೆ, ಅವ್ರ ಫುಲ್ ಟ್ರೀಟ್ಮೆಂಟ್ ಇದೆ. ಅದಕ್ಕೋಸ್ಕರ ಅದು ಇಂಟರ್ನಲ್ ಪಾರ್ಟ್ ಇದ್ದರೆ ಸ್ವಲ್ಪ ಭಯ ಆಗುತ್ತೆ. ಇದು ಎಕ್ಸ್ಟರ್ನಲ್ ಪಾರ್ಟ್ ಇದೆಯಲ್ಲ, ಅದಕ್ಕೋಸ್ಕರ ಡಾಕ್ಟರ್ ಸಾಬ್ ಹೇಳಿದೆ ಅದಕ್ಕೆ ಏನು ಭಯ ಮಾಡಬೇಡ, ಸೊ ಅದು ಸರ್ವೈವ್ ಆಗುತ್ತೆ. ಲಕ್ ಚೆನ್ನಾಗಿ ಇರಬೇಕು, ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಚೆನ್ನಾಗಿ ಇರಬೇಕು, ದೇವರ ಆಶೀರ್ವಾದ ಅದು ಮಸ್ಟ್ ಇದೆ ಅಂತ. ನನಗೆ 2005ಗೆ ಅದು ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಸೆಕೆಂಡ್ ಟೈಮ್ ನಮಗೆ 2021ಗೆ ಅದು ಡಿಟೆಕ್ಟ್ ಆಗಿದೆ ಒಬ್ರಿ ಕ್ಯಾನ್ಸರ್ ಇದೆ ಅಂತ. ಆ ಟೈಮ್ನಲ್ಲಿ ನಮಗೆ ತುಂಬ ತಲೆ ಸುತ್ತಾ ಇದೆ, ಏನು ಸಿಂಪ್ಟಮ್ ಇಲ್ಲ. ಡಾಕ್ಟರ್ ಸಾಬ್ ಕನ್ಫ್ಯೂಸ್ ಆಗಿದೆ. ಅವರು ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ನಾರಾಯಣದಲ್ಲೇ ಕಳಿಸ್ದೆ ಅಂದರೆ ನಮಗೆ. ನನಗೆ ತುಂಬ ಚಕ್ಕರ್ ಅದು ಈ ಥರ ಆಗುತ್ತಾ ಇದು ಡಿಟೆಕ್ಟ್ ಮಾಡೋಕ್ಕೆ. ಅವರು ಆಮೇಲೆ ಫುಲ್ ಟೆಸ್ಟಿಂಗ್ ಎಲ್ಲ ಮಾಡಿದೆ, ಡಿಟೆಕ್ಟ್ ಆಗಿದೆ ಕಿ ಒಬ್ರಿನಲ್ಲಿ ಕ್ಯಾನ್ಸರ್ ಸ್ಟಾರ್ಟಿಂಗ್ ಆಗಿದೆ ಅಂತ. ವಾಪಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ವಾಪಸ್ ಕೀಮೋಥೆರಪಿ, ರೇಡಿಯೇಷನ್, ಫುಲ್ ಟ್ರೀಟ್ಮೆಂಟ್ 1 ಇಯರ್ ಇತ್ತು. ಟೈಮ್ನಲ್ಲಿ ವಾಪಸ್ ತೋರಿಸ್ತೀನಿ. ಡಾಕ್ಟರ್ ಸಾಬ್ ನಮಗೆ ಯಾವಾಗ ರೆಡಿ ಇರುತ್ತೆ, ಒಂದು ಫ್ಯಾಮಿಲಿ ಥರ ಇದೆ. ಯಾವಾಗ ಹಾಸ್ಪಿಟಲ್ನಲ್ಲಿ ಫುಲ್ ಬ್ಯುಸಿ ಇದ್ದರೆ ನಾನು ಫೋನಿಂದ ಮಾತಾಡ್ಕೊಂಡು ಅವರ ಮನೆಗೆ ಹೋಗ್ಕೊಂಡು ಅವರು ಏನು ಹೇಳ್ತಾರೆ ನಾನೇ ಈ ಒಬ್ರಿ ಕ್ಯಾನ್ಸರ್ ಆಗಿದೆ. ಆವಾಗ ಆ ಟೈಮ್ಗೆ ಸ್ವಲ್ಪ ಯಂಗ್ ಇತ್ತು, ಈ ಟೈಮ್ಗೆ ಸ್ವಲ್ಪ 20 ವರ್ಷ ಆಗಿದೆ ಅಂತ ಸ್ವಲ್ಪ 60 ಇಯರ್ ಕ್ರಾಸ್ ಮಾಡ್ತಾ ಇದ್ದೀನ. ಸೊ ಆ ಟೈಮ್ಗೆ ಸ್ವಲ್ಪ ವೀಕ್ ಆಗಿದೆ ಬಾಡಿ. ಸೊ ನಮ್ಮಲ್ಲಿ ಅದೇ ಇತ್ತು, ಸ್ಟ್ರಾಂಗ್ ಇತ್ತು, ನಾನು ಪರವಾಗಿಲ್ಲ ಬಂದಿದ್ದು ಹೋಗುತ್ತೆ ಅಂತ. ಸೊ ಅವರು ಫಸ್ಟ್, ಆಮೇಲೆ ಇದು ನಮ್ಮ ಹಸ್ಬೆಂಡ್, ಆಮೇಲೆ ಮಕ್ಕಳು, ಆಮೇಲೆ ಸೊಸೆ, ಆಮೇಲೆ ಚಿಕ್ಕ ಮಕ್ಕಳು ಆಗದೆ ನಿಮಗೆ ಏನಾಗುತ್ತೆ ಅಂತ. ನೀವು ನನ್ನ ಹತ್ರದಿಂದ ಯಾವ ಕಡೆ ಹೋಗ್ತಾ ಇಲ್ಲ, ನಮ್ಮ ಜೊತೆಗೆ ಇರ್ತಾ ಇದ್ದು ಯಾವಾಗೂ. ಅವ್ರಿಗೆ ನೋಡ್ಕೊಂಡು ನಾನೇ ಫುಲ್ ಲೈವ್ಲಿ ಲೈಫ್ ಇತ್ತು. ಆಮೇಲೆ ಇವತ್ತು ನಮಗೆ ಏನು ಪ್ರಾಬ್ಲಮ್ ಏನಿರಲಿಲ್ಲ. ಸೊ ಸಪೋರ್ಟ್ ಬೇಕೇ ಬೇಕು, ಫುಲ್ ಫ್ಯಾಮಿಲಿ ಸಪೋರ್ಟ್, ಆಮೇಲೆ ಪಾಸಿಟಿವ್ ಥಿಂಕಿಂಗ್, ಆಮೇಲೆ ಚೆನ್ನಾಗಿ ಲೈಫ್ ಸ್ಟೈಲ್, ಯೋಗ, ಮೆಡಿಟೇಷನ್, ಆಮೇಲೆ ಇದು ಧ್ಯಾನ, ಪ್ರಾಣಾಯಾಮ್. ಅಂದರೆ ಸ್ಪಿರಿಚುಲಿಟಿ ಜಾಸ್ತಿ ಮನಸ್ಸಿನಲ್ಲಿ ಇದೆ. ದೇವರಿಗೆ ಪೂಜಾ ಪ್ರಾರ್ಥನಾ ಎಲ್ಲ ಮಾಡ್ತಾರೆ. ಅವರು ಏನು ನಮಗೋಸ್ಕರ ಹೇಳ್ತಾರೆ ಚೆನ್ನಾಗಿ ಮಾಡ್ತಾರಲ್ಲ ಅವರು ಯಾವಾಗೂ. ಅದಕ್ಕೆ ಏನಿಲ್ಲ, ನನಗೆ ಏನು ಭಯ ಇಲ್ಲ. ಶಂಕರ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ. ಅವರು ಒಂದು ಜನ ಡಾಕ್ಟರ್ ಸಾಬ್ ಎಲ್ಲ ಸ್ಟಾಫ್ ಅಷ್ಟು ಕೋಪ್ರೇಟ್ ಮಾಡ್ತಾರೆ. ಸೊ ಅವ್ರಿಗೆ ಆ ಕಡೆ ಏನು ಪ್ರಾಬ್ಲಮ್ ಇರಲ್ಲ, ತುಂಬ ಪೇಷನ್ಸ್ ಇರುತ್ತೆ ಎಲ್ಲ ಡಾಕ್ಟರ್ಗೆ. ಯಾವಾಗ ಹೋದ್ರೇನು ನಮಗೆ
ಈ ಥರ ಏನು ಪ್ರಾಬ್ಲಮ್ ಆಗಿದೆ ಏನಿಲ್ಲ, ತುಂಬ ಚೆನ್ನಾಗಿದೆ ಡಾಕ್ಟರ್ ಸಾಹೇಬ್ ಅಷ್ಟು ಚೆನ್ನಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಯಾರು ಪೇಷೆಂಟ್ ಇದ್ರೆ ಅವ್ರಿಗೆ ತೋರಿಸ್ಕೊಂಡು ಮನೇಲಿಗೆ ಹೋಗ್ತಾರೆ. ಅವ್ರಿಗೆ ನೋಡ್ಕೊಂಡು ನಾನು ಸ್ವಲ್ಪ ಚಿಂತೆ ಮಾಡ್ತೀನಿ, ಡಾಕ್ಟರ್ ಸಾಹೇಬ್ ಈ ಥರ ಅಷ್ಟು ಕೆಲಸ ಮಾಡಬೇಡ, ನೀವು ಬಾಡಿನೂ ವೀಕ್ ಆಗುತ್ತೆ, ವಯಸ್ಸಾಗಿರದೆ ಅಂತ. ಅವರು ಒಂದು ದೇವರ ಥರ ಡಾಕ್ಟರ್ ಇಲ್ಲ, ಅವರು ದೇವರಿದೆ. ಅವ್ರಿಗೆ ಯಾರು ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಫಸ್ಟ್ ಅವರೇ ನೋಡಲೇಬೇಕು. ಅವರು ಊಟ ಮಾಡೋದು ಇಲ್ಲ, ಅವ್ರಿಗೆ ಟೈಮಿಂಗ್ ಏನಿಲ್ಲ, ಅವ್ರಿಗೆ ಅವರೇ ಖುದ್ಗೇನು ಅದು ಬೆಕ್ ಪೇನ್ ಎಲ್ಲ ಇರುತ್ತೆ ಅಂತ ಅಂದ್ರೇನು ಅವರು ಫಸ್ಟ್ ನೋಡ್ತಾರೆ ಪೇಷೆಂಟ್ಗಳಿಗೆ. ಆಮೇಲೆ ಡಾಕ್ಟರ್ ಸಾಹೇಬ್ ತುಂಬ ಒಳ್ಳೆಯವರು ಇದೆ. ಡಾಕ್ಟರ್ ಸಾಹೇಬ್ ಆಮೇಲೆ ಅದು ಹಾಸ್ಪಿಟಲ್ ಫುಲ್ ಸ್ಟಾಫ್, ಫುಲ್ ಸಪೋರ್ಟಿಂಗ್ ಮೆಂಬರ್ ಇದೆ. ಅವರು ತುಂಬ ಚೆನ್ನಾಗಿದೆ. ನಮಗೆ ಡಾಕ್ಟರ್ ಸಾಹೇಬ್ ಜೊತೆಗೆ ತುಂಬ ವಿಶ್ವಾಸ ಇದ್ದಾರೆ. ವಿಶ್ವಾಸ ಮಾಡಲೇ ತುಂಬ ಚೆನ್ನಾಗಿ ಅದೇ ಬೇಕೇ ಬೇಕು. ಯಾರು ಡಾಕ್ಟರ್ ಜೊತೆಗೆ ನೀವು ಇರ್ತೀರಾ ಅವನಿಗೆ ಅವರು ಏನು ಮಾಡ್ತಾರೆ, ನಿಮ್ಮಿಂದ ಬೆಸ್ಟ್ ಮಾಡ್ತಾರೆ ಅವರು. ಅದಕ್ಕೆ ಅವ್ರ ಜೊತೆಗೆ ನಮಗೆ ತುಂಬ ಇದು ಟಚ್ ಇದ್ದೀನಿ. ಆಮೇಲೆ ಅವರು ತುಂಬ ಥ್ಯಾಂಕ್ಸ್ಫುಲ್ ಇದ್ದೀನಿ. ಅವರು ನಮಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಸರ್ವೈವ್ ಮಾಡೋಕ್ಕೆ ನಮ್ಗೆ ಇನ್ನೊಂದು ಜಿಂದಗಿ ಕೊಟ್ಟಿರೋದು. ಈ ಜಿಂದಗಿ ನಾವು ಡಾಕ್ಟರ್ ಸಾಹೇಬ್ ಕೊಟ್ಟಿರೋದು ಜಿಂದಗಿ ಅನಿಸ್ತೀನಿ. ಈಗ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮಕ್ಕಳ ಥರ ಅವ್ರು ನಮಗೆ ಇವತ್ತು ನೋಡ್ತಾರೆ ಅವರು. ಸರಿ, ಥ್ಯಾಂಕ್ ಯು ಡಾಕ್ಟರ್ ಸಾಹೇಬ್.